ನಗರದ ತಾಲೂಕು ಕಚೇರಿ ಬಳಿ ಏಕಾಏಕಿ ಬೃಹತ್ ನೀಲಗಿರಿ ಮರವೊಂದು ಉರುಳಿ ಬಿದ್ದಿದ್ದು ಭಾರೀ ಅನಾಹುತ ತಪ್ಪಿರುವ ಘಟನೆ ನಡೆದಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕಚೇರಿಗೆ ರಜೆ ಇದ್ದ ಕಾರಣ ತಾಲೂಕು ಕಚೇರಿ ಮುಂಭಾಗ ಜನಸಂದಣಿ ಇಲ್ಲದೆ ಖಾಲಿಯಾಗಿತ್ತು. ಹೀಗಾಗಿ ಭಾರೀ ಅನಾಹುತವೊಂದು ಅದೃಷ್ಟವಶಾತ್ ತಪ್ಪಿದಂತಾಗಿದೆ. ತಾಲೂಕು ಕಚೇರಿ ಮುಂಭಾಗದ ರಸ್ತೆಗೆ ಬೃಹತ್ ಗಾತ್ರದ ನೀಲಗಿರಿ ಮರ ಉರುಳಿ ಬಿದ್ದಿದ್ದು ಕಚೇರಿ ಮುಂದೆ ನಿಲ್ಲಿಸಿದ್ದ 2 ಕಾರುಗಳ ಮಧ್ಯಭಾಗಕ್ಕೆ ಮರ ಬಿದ್ದಿದೆ. ಮರ ಬೀಳುವ ವೇಳೆ ಪಕ್ಕದಲ್ಲೇ ಕಾರಿನಲ್ಲಿದ್ದ ಸವಾರನೊಬ್ಬ ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಘಟನೆ ಬಗ್ಗೆ ಮಾತನಾಡಿದ ಸವಾರ, ಮರ ಏಕಾಏಕಿ ಉರುಳಿ ಬಿದ್ದಿದ್ದರಿಂದ ಕೆಲ ಕ್ಷಣಗಳು ಏನಾಗ್ತಿದೆ ಅನ್ನೋದೇ ತಿಳಿಯಲಿಲ್ಲ. ಅದೃಷ್ಟವಶಾತ್ ತಾನು ಪ್ರಾಣಾಪಾಯದಿಂದ ಪಾರಾಗಿದ್ದಾಗಿ ವಿವರಿಸಿದ್ದಾನೆ. ಇದೇ ವೇಳೆ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಬೈಕ್ ಸವಾರನೊಬ್ಬ ಕೂಡ ಮರ ಬೀಳುವ ಸಂದರ್ಭ ಜಸ್ಟ್ ಮಿಸ್ ಆಗಿ ಪಾರಾಗಿದ್ದಾನೆ. ಘಟನೆಯಿಂದ ಕೆಲಕಾಲ ತಾಲೂಕು ಕಚೇರಿ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯುಂಟಾಗಿತ್ತು. ಸ್ಥಳೀಯರು ಹಾಗೂ ಸಾರ್ವಜನಿಕರು ಮರ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಇನ್ನು ಈ ಮರ ಅಪಾಯಕಾರಿಯಾಗಿ ಬೆಳೆದಿರುವ ಬಗ್ಗೆ ಕಳೆದ 5 ವರ್ಷಗಳಿಂದಲೇ ಸಾರ್ವಜನಿಕರು ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಎನ್ನಲಾಗಿದೆ. ಮರ ತೆರವುಗೊಳಿಸುವಂತೆ ಮನವಿ ಮಾಡಿದ್ರು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಅರ್ಜಿ ಹಾಕಿದ್ದಾರೆ. ಅರ್ಜಿ ಹಾಕಿದ್ರೆ ಇನ್ನು ಮರಗಳು ತೆಗೆದಿಲ್ಲ, ಇದುವರೆಗೂ ತೆಗೆದಿಲ್ಲ. ನೋಡಿ, ಈ ರೀತಿ ಪಾಪ ಪ್ರಾಣಾಪಾಯ ಎಷ್ಟಾಗ್ತಾ ಇತ್ತು. ದೇವರಿದ್ದಾರೆ ಇವತ್ತು ಸ್ವತಂತ್ರ ದಿನಾಚರಣೆ, ಇವತ್ತು ಅದಕ್ಕೆ ದೇವರೇ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ. ಯಾರಿಗೂ ಪ್ರಾಣಾಪಾಯ ಇಲ್ಲ. ಬೇರೆ ದಿನ ಆಗಿದ್ರೆ ಜಾಸ್ತಿ ಜನ ಕೂತ್ಬಿಡ್ತಾ ಇದ್ರು, ಗಾಡಿಗಳು ಜಾತ್ರೆ ಇದ್ದಂಗೆ ಇರ್ತಾ ಇತ್ತು, ಆಟೋಗಳಲ್ಲಿ ಹೋಗೋರು, ಪೇಷಂಟ್ಗಳು ಎಲ್ಲ ಬರ್ತಾ ಇದ್ರು. ಇವತ್ತು ಏನೋ ದೇವರ ಅದೃಷ್ಟ ಚೆನ್ನಾಗಿದೆ. ಒಂದು 10 ಸೆಕೆಂಡಲ್ಲಿ ಆಗಿರ್ತಕ್ಕಂಥ ಕೆಲಸ ದೇವ್ರು ಚೆನ್ನಾಗಿ ಕಾಪಾಡಿದ್ದಾನೆ. ಯಾರಿಗೂ ತೊಂದರೆ ಇಲ್ಲ. ಈ ಮರಗಳನ್ನ ತೆಗೆಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಿಂದೆ ಕೊಟ್ಟಿದ್ದಾರೆ, ಪಾಪ ಮುನಿಯಪ್ಪ ಅಂತ ಹೆಸರು ಕೊಟ್ಟಿದ್ದಾರೆ. ಇದು ಅಪಾಯ ಇದೆ ಅಂತ ಹೇಳ್ಬಿಟ್ಟು ಅರ್ಜಿ ಇದುವರೆಗೂ ಬೇಕಾದ್ರೆ ಕೇಳಿ. ತಹಸೀಲ್ದಾರ್ ಸಾಹೇಬ್ರಿಗೆ ಕೊಟ್ಟಿದ್ದಾರೆ ಅರ್ಜಿ. ಅಲ್ಲೇ ಇದೆ, ಹನ್ಮೇಗೌಡ ಸಾಹೇಬ್ರು, ಆರ್ ಐ ಸಾಹೇಬ್ರು ಅವಾಗೇ ಇದ್ರು, ಅವಾಗೇ ಕೊಟ್ಟಿದ್ದಾರೆ. ಈ ಮರಗಳ ಅಪಾಯ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಬೇಕಾದ್ರೆ ಸರ್ಚ್ ಮಾಡಲಿ ಸರ್. ಇನ್ನೊಂದು ಎಸಿ ಆಫೀಸ್ ಒಳಗಡೆ ಕೆಲವು ಹಳೆ ಮರ, ನೀಲಗಿರಿ ಮರ ತೆಗಿಬೇಕು ಸ್ವಾಮಿ. 5 ಮರಗಳು ನೋಡಿ, ಅಲ್ಲಿದೆ, ಇಲ್ಲಿದೆ, ಬಿದ್ದಿದೆ. ಇವಾಗ ಆ ಮರ ಹಿಡ್ಕೊಂಡಿದೆ. ಇದು ಸೂಪರು, ಜನರಿಗೆ ಅನಾನುಕೂಲ. ಇದು ಮರಗಳು ತೆಗಿಲೇಬೇಕು ಸ್ವಾಮಿ. ಇದು ನೀಲಗಿರಿ ಮಾತ್ರ ಬರ್ತಾ ಇದ್ರು ಕೆಲಸಕ್ಕೆ, ಪಾಪ ಎಲ್ಲ ಬರ್ತಾ ಇದ್ರು. ಇವತ್ತು ದೇವ್ರ ದಯ ರಜಾ ಇರೋದ್ರಿಂದ, ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ಯಾರು ಹೆಚ್ಚಾಗಿ ಓಡಾಡ್ತಾ ಇಲ್ಲ. ಗಾಡಿ ವಾಹನಗಳು ಕಮ್ಮಿ ಆಗಿದೆ. ಆ ಸಮಯದಲ್ಲಿ ಇದು ಮರ ಬಿದ್ದಿದೆ. ಇದನ್ನ ಸುಮಾರು ಒಂದು 10 ಜನ ಆದ್ರೂ ಸಾಯ್ತಾ ಇದ್ರು. ಒಂದು ಕಾರುಗಳಿಗೆ ಎಲ್ಲ ಇಲ್ಲೇ ಇರ್ತಾ ಇತ್ತು, ಅವು ಡ್ಯಾಮೇಜ್ ಆಗ್ತಾ ಇತ್ತು. ಅದ್ರಲ್ಲಿ ಕಾರುಗಳಲ್ಲಿ ಕುತ್ಕೊಂಡವರು ಇದ್ದಾರೆ. ಪಾಪ ಇಲ್ಲಿ ಒಬ್ಬ ಇದ್ದಾರೆ, ಕಾರಲ್ಲಿ ಇದ್ದಾರೆ. ಪಾಪ ಇವಾಗ ಏನು ಅಪಾಯ ಇಲ್ಲ, ಈಚೆ ಬಂದಿದ್ದಾರೆ. ದೇವ್ರು ಒಳ್ಳೇದಾಗಿದೆ ಎಲ್ಲದು. ತಾಲೂಕು ಆಫೀಸ್ ಮುಂಭಾಗನೇ, ತಾಲೂಕು ಆಫೀಸ್ ಕಾಂಪೌಂಡ್ ಒಳಗಡೆ ಇರ್ತಕ್ಕಂಥ ಮರ ಇದು. ಆಚೆ ಕಾಂಪೌಂಡ್ ಇದೆ ಕೂಡ, ಕೋರ್ಟ್ ಗೇಟ್ ಗಂಟ ಬಿದ್ದಿದೆ. ಇದು ತೆಗಿಬೇಕಾಗಿತ್ತು. ನೋಡಿ ಎಷ್ಟಿದೆ, ನೀವು ತಾವೇ ನೋಡಿ. 5 ಮರಗಳು ಪ್ರಾಣಾಪಾಯ ಇದು. ಯಾಕಂದ್ರೆ ಚೆನ್ನಾಗಿ ಓಡಾಡ್ತಾರೆ, ಮುದುಕರೆಲ್ಲ ಓಡಾಡ್ತಾ ಇರ್ತಾರೆ. ನಾವೇನೇ ಬಿಡು, ನಾವೂ ಅಷ್ಟೇ. ಇಲ್ಲೇ ಹೆಚ್ಚು ಕಮ್ಮಿ ಆಗಿದ್ರೆ ಇಲ್ಲಿ ಹೋಗ್ತಾ ಇದ್ದೀವಿ. ಸ್ವಾಮಿ ಇಲ್ಲಿ ಕೋರ್ಟ್ ಇದೆ, 3 ಕೋರ್ಟ್ ಇಲ್ಲೇ ಇದೆ. ಅದೇ ಪತ್ರಕರ್ತ ಭವನ ಇದೆ, ತಾಲೂಕ್ ಪಂಚಾಯಿತಿ ಇದೆ, ಇದು ಹೋಟೆಲ್ ಇದೆ, ಆಮೇಲೆ ಎಲ್ಲ ಸೈಬರ್ಗಳೆಲ್ಲ ಇದೆ. ತಾಲೂಕು ಆಫೀಸ್ ಕಚೇರಿ ಇಲ್ಲಿದೆ. ಎಲ್ಲ ಕೆಲಸಗಳು ಇಲ್ಲೇ ಆಗೋದು. ಜಾಸ್ತಿ ಜನ ಒಂದುಗೂಡಿಸೋದು ಇಲ್ಲೇ. ಇಂಥ ಒಂದುಗೂಡೋ ಜಾಗದಲ್ಲಿ ಈ ಥರ ಇದೆ. ಅದನ್ನ ತಾವು ಗಮನಕ್ಕೆ ಇಟ್ಕೊಂಡು ಅಧಿಕಾರಿಗಳ ವರ್ಗದವರು ಈ ಮರಗಳು ತೆಗೆಯಕ್ಕೆ ಹೇಳಿದ್ರು. ಮುನಿನಾರಾಯಣ ಅಂತ ಸಮಯ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನದಿಂದಲೇ ಘಟನೆ ಸಂಭವಿಸಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಜೆ ದಿನವಾಗಿದ್ದರಿಂದ ಜನಸಂದಣಿ ಇಲ್ಲದೆ ಇರೋದು ದೊಡ್ಡ ಅನಾಹುತ ತಪ್ಪಲು ಕಾರಣವಾಗಿದೆ. ಇದೀಗ ಅಪಾಯಕಾರಿಯಾಗಿರುವ ಇತರ ಮರಗಳನ್ನು ಗುರುತಿಸಿ ಕೂಡಲೇ ತೆರವುಗೊಳಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.